ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜುಗೌಡ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಯಾದಗಿರಿ ಸುರಪುರದಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಯೂನಿವರ್ಸಿಟಿ ತೆಗೆದಿದ್ದಾರೆ. ಡಿಕೆಶಿ ನಂತರ 24 ಗಂಟೆ ರಾಜಕೀಯವನ್ನ ಮಾಡುವವರು. ಎದುರಾಳಿಗಳಿಗೆ ಯಾವಾಗ ಯಾವ ಅಸ್ತ್ರದ ಮೂಲಕ ಹೇಗೆ ಬಗ್ಗು ಬಡಿಬೇಕು ಅಂತ ಅವರಿಗೆ ಗೊತ್ತಿದೆ. ಹೀಗಾಗಿ ಅವರು ಎಲ್ಲ ಅಸ್ತ್ರವನ್ನ ಉಪಯೋಗಿಸುತ್ತಾರೆ. ಕೆಲವೊಬ್ಬರಿಗೆ ಬೆದರಿಸುವ ಅಸ್ತ್ರ, ಇನ್ನು ಕೆಲವೊಬ್ಬರಿಗೆ ಸಿಡಿ ಅಸ್ತ್ರವನ್ನ ಉಪಯೋಗಿಸುತ್ತಾರೆ ಅಂತ ದೂಷಿಸಿದ್ದಾರೆ. ಶಿವಕುಮಾರಣ್ಣ ಅದಂಥದ್ದೊಂದು ಯೂನಿವರ್ಸಿಟಿನೇ ತೆಗೆದುಬಿಟ್ಟಾನೆ. ಅವ್ರಿಗೆ ಯಾರ್ಯಾರಿಗೆ ಆತ ಒಂದರ ಥರ 24 hours ಪಾಲಿಟಿಕ್ಸ್ ಮಾಡೋಂಥವ್ರು. ಅವರು ತಮ್ಮ ಎದುರಾಳಿಗಳಿಗೆ ಯಾವಾಗ ಹೆಂಗೆ ಬಗ್ಗಿ ಬಿಡಬೇಕು, ಯಾವ ಅಸ್ತ್ರ ಬಿಡಬೇಕು, ಯಾವ ಆ್ಯಂಗಲ್ನೇ ಬಗ್ಗಿ ಬಿಡಬೇಕು ಎಲ್ಲನೂ ಗೊತ್ತು ಅವರಿಗೆ. ಅವ್ರು ಅವೆಲ್ಲ ಅಸ್ತ್ರ ಉಪಯೋಗಿಸ್ತಾರೆ. ಕೆಲವೊಬ್ಬರಿಗೆ ಬೆದರ್ಸ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ಬರಿಗೆ ಸಿಡಿ ಅಸ್ತ್ರ ಉಪಯೋಗ, ಕೆಲವ್ರಿಗೆ ಏನೇನು ಬೇಕಾದ್ರೂ ಉಪಯೋಗಿಸ್ತಾರೆ. ಅವ್ರ ಟೈಮ್ ಬಂದಾಗ ಅವ್ರು ಯಾರ್ಯಾರಿಗೆ ಎದುರಾಳಿಗೆ ಏನು ಕೊಡಬೇಕು ಅವ್ರು ಕೊಡ್ತಾರೆ. ಚುನಾವಣೆ ಗಿಮಿಕ್ಕಾಗಿ ಇದನ್ನು ಮಾಡಿದ್ರು ನೋಡ್ರಿ, ನಾವು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ. 1 ವರ್ಷ 2 ವರ್ಷ ಹಿಂದೆ ನಮಗೆ ಗೊತ್ತಿತ್ತಂತ ಯಾರೋ ಡ್ರೈವರೋ ಏನೋ ಹೇಳ್ತಿದ್ದ. ಮತ್ತು ಅವಾಗ ಗೊತ್ತಿದ್ದಾಗ ಅವಾಗ ಯಾಕೆ ರಿಲೀಸ್ ಮಾಡಲಿಲ್ಲ? ಅವಾಗೇ ಮಾಡಿ ಅಂಥದ್ದಿತ್ತಂದ್ರೆ ಇಷ್ಟೊತ್ತಿಗೆ ಅವ್ರು ಸಜಾನೇ ಮಾಡಿಸ್ಬೋದಾಗಿತ್ತಲ್ಲ. ಅಂದರೆ ಇವರಿಗೆ ಯಾರು ಆ ತಪ್ಪು ಮಾಡಿರೋ ಆ ತಪ್ಪಕ್ಕಿಂತ ಹೆಚ್ಚು ರಾಜಕೀಯನೇ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗೋಕ್ಕಿಂತ ಮುಂಚೆ ಈ ರಾಜಕೀಯ ಲಾಭ ಆಗಬೇಕು. ಅದನ್ನು ಕಾಯ್ಕೊಂತು 2-3 ದಿನ ವೋಟಿಂಗ್ ಇದ್ದಾಗ ಬಿಟ್ಟು ಜನರ ಇದು ಸರಿಯಲ್ಲ. ನಿಮ್ಮ ಕೈಯಾಗ ಮೊದಲೇ ಬಂದಿತ್ತಾ, ತಕ್ಷಣವೇ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಯಾರು ತಪ್ಪು ಮಾಡಿದವ್ರಿಗೆ ಸಜಾ ಆಗಿತ್ತಂದ್ರೆ ಅದು ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಿತ್ತು. 5 ವರ್ಷದಿಂದಲೇ ಇದು ಪ್ರಕರಣ ನಡೆದಿದೆ. ಅವಾಗ ಜೋಡತ್ತುಗಳ ಕುಮಾರಸ್ವಾಮಿ ಇದೆ, ಡಿ ಕೆ ಶಿವಕುಮಾರ್ ಅವರು ಜೋಡತ್ತುಗಳಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಸಿದ್ರು. ಅದಾದ್ಮೇಲೆ ಈ ಬ್ಯಾಡ್ ಆಗೈತಿ, ಈ ಬ್ಯಾಡ್ ಆದವ್ರಂತೆ ಹಿಂಗೆ ಮಾಡೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಹರಿಹಾಯ್ದಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ನಂತರ ಸಿದ್ದರಾಮಣ್ಣನ ಮೇಲೂ ಡಿಕೆಶಿ ಒಂದು ಅಸ್ತ್ರ ಬಳಸಬಹುದು. ಈಗ ಪ್ರಜ್ವಲ್ ರೇವಣ್ಣ ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸಿದ್ದಾರೆ. ಸಿದ್ದರಾಮಣ್ಣನ ವಿರುದ್ಧವೂ ಒಂದು ಅಸ್ತ್ರ ಉಪಯೋಗಿಸುತ್ತಾರೆ. ಡಿಕೆ ಶಿವಕುಮಾರ್ ಅಣ್ಣ ಸಿಎಂ ಆಗಬೇಕು, ಅದಕ್ಕೆ ಸಿದ್ದರಾಮಣ್ಣನ ಕುರ್ಚಿಯಿಂದ ಇಳಿಸಬೇಕು. ಹೀಗಾಗಿ ಅವರು ಏನ್ ಮಾಡೋಕ್ಕೂ ರೆಡಿ ಇದ್ದಾರೆ. ಸಿದ್ದರಾಮಯ್ಯಗೆ ರಾಜುಗೌಡ ಬಿಜೆಪಿ ಕುತ್ತು ಅಲ್ಲ, ಡಿಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರಿಗೆ ಕುತ್ತು ಅಂದ್ರು. MP ಎಲೆಕ್ಷನ್ ಆದ್ಮೇಲೆ ನೋಡಕ್ಕಂತೀವಿ ಸಿದ್ದರಾಮಣ್ಣನ ವಿರುದ್ಧನೂ ಯಾವ್ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರೆ. ನೀವು ನೋಡ್ರಿ, ಚುನಾವಣೆ ಆದ್ಮೇಲೆ ಬಣ್ಣ ಬಯಲಾಗತ್ತೆ.